ಮುಂದುವರೆದ ಭಾಗ ಅಂದ್ರೆ ಜನವರಿ ಅಥವಾ ಫೆಬ್ರವರಿಯಲ್ಲಿ ವಿ ವಾಂಟ್ ಟು ಡೂ ಅನ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಲ್ಯಾಂಡ್ ಅಡ್ಮಿನಿಸ್ಟ್ರೇಷನ್ ಆನ್ ದಿ ಒಕೇಶನ್ ಆಫ್ ಭೂಮಿ 25 to mull over the 25 years of journey and to also do a vision exercise of what the future of land administration should be in. So ದೇಶದಲ್ಲಿರುವ ಎಕ್ಸ್ಪರ್ಟ್ಸ್ ಅನ್ನ ಹೊರ ದೇಶದಲ್ಲೂ ಕೂಡ ಕರೆಸಿ we want to do a workshop, a conference, thought exercise, call it whatever. And ಈಗ ನಾವು ಮಾಡ್ತಾ ಇರೋದು ಎಲ್ಲವೂ ಕೂಡ ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ ಇಟ್ ಈಸ್ ಆಲ್ ಭೂಮಿ 201 ನನ್ನ ಪ್ರಕಾರ. ದೇ ಮೇ ಬಿ ಇನ್ ಹೊರಗಿನವರಿಗೆ ನೋಡುವಾಗ ದೇ ಮೇ ಲುಕ್ ಲೈಕ್ ಇಂಡಿಪೆಂಡೆಂಟ್ ಡ್ರೈವ್ಸ್ ಅಂಡ್ ಅಭಿಯಾನಗಳು, ಬಟ್ ಫಾರ್ ಮೀ ದೇ ಆರ್ ಆಲ್ ಕನೆಕ್ಟೆಡ್. ದೇ ಕನೆಕ್ಟ್. ಐ ಕ್ಯಾನ್ ಎಕ್ಸ್ಪ್ಲೇನ್ ಟು ಯು ಹೌ ಈಚ್ ಆಫ್ ದಿ ಅಭಿಯಾನ ವಿ ಹ್ಯಾವ್ ಟೇಕನ್ ಅಪ್ ಹ್ಯಾಸ್ ಅನ್ ಇಂಟಗ್ರೇಟೆಡ್ ಔಟ್ಪುಟ್. In my mind, they're all connected. They're all connected. But maybe e-paವತಿ ಇರಬಹುದು, ದರಖಾಸ್ತ್ ಇರಬಹುದು, ಲ್ಯಾಂಡ್ ಬಿಟ್ ಇರಬಹುದು, ಅಥವಾ ದರಖಾಸ್ತು ಪೋಡಿ ಇರಬಹುದು, ಅಥವಾ ಕಾವೇರಿಯಲ್ಲಿ ನಾವು ತಂದಿರೋ ಬದಲಾವಣೆಗಳಿರ್ಬೋದು, ಸರ್ವೆಯಲ್ಲಿ ಡಿಜಿಟೈಸೇಷನ್ ಮಾಡಲಿಕ್ಕೆ ಹೊರಟಿರುವಂತದ್ದು ಇರ್ಬೋದು, ಭೂ ಸುರಕ್ಷಾ ಇರ್ಬೋದು. ದೇ ಆಲ್ ಇಂಟೆಗ್ರೇಟೆಡ್ ಟು an integrated land administration with the use of technology on the side. ಅಂಡ್ ಬೆಳಿಗ್ಗೆ ಹೇಳ್ದಂಗೆ ಇದು ಎಲ್ಲವೂ ಕೂಡ ಭೂ ವಿವಾದದಿಂದ ಭೂ ಮಾಲೀಕತ್ವದ ಗ್ಯಾರಂಟಿ ಕಡೆಗೆ ದೀಸ್ ಆರ್ ದ ಸ್ಟೆಪ್ಸ್. ಅಂಡ್ ದಟ್ ವಾಸ್ ದಿ ಒರಿಜಿನಲ್ ಸ್ಪಿರಿಟ್ ಆಫ್ ಭೂಮಿ. ಸೊ ಇಟ್ ಕಂಟಿನ್ಯೂಸ್ ಟು ಇನ್ಸ್ಪೈರ್ ಅಸ್, ಮೇ ಬಿ ಡಿಫ್ರೆಂಟ್ಲಿ, ಬಟ್ ಇವೆಲ್ಲಾನು ನಾವು ಮಾಡ್ತಾ ಇರೋದು ದೇ ಇಂಟೆಗ್ರೇಟ್ ಇನ್ ಟು ಒನ್ ಲ್ಯಾಂಡ್ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್. ಈಗ ಅದನ್ನ ಎಲ್ಲ we are now through ULMS ಮುಖಾಂತರ we are now trying to push the same into property management itself. Immovable property management itself should come into one stream ಅನ್ನುವಂತ ಅದರ ಕಡೆಗೂ ಕೂಡ we are active. though ಅದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಜೊತೆಗೆ ಮಾಡಬೇಕಾದ್ರೂ ಕೂಡ ನಾವು ಅದನ್ನು ಕೂಡ ಪರ್ಸ್ಯೂ ಮಾಡ್ತಾ ಇದ್ದೇವೆ. ಎಂಟೈರ್ ಲೈಫ್ ಸೈಕಲ್ ಆಫ್ ಎನಿ ಪ್ರಾಪರ್ಟಿ ಫ್ರಮ್ ಇಟ್ಸ್ ಆರಿಜಿನ್ by survey. Even in fact ಈಗ BBMP ಅಲ್ಲಿ ಒಂದು ಸರ್ವೆ ವಿಂಗ್ ಕ್ರಿಯೇಟ್ ಮಾಡಿದೀವಿ. ಅದೇ ತರ ವಿ ಆರ್ ಆಫರಿಂಗ್ ಟು ಸೇಮ್ RDPR ಅಂಡ್ UD ಟು ಕ್ರಿಯೇಟ್ ಎ ಸರ್ವೆ ವಿಂಗ್. ಅದು ಕೂಡ ನಮ್ಮ ಹತ್ರ ವಿ ಆರ್ ಓನ್ಲಿ ಪುಷಿಂಗ್ ದೆಮ್ ಮಾಡ್ಕೊಳ್ಳಿ ಈ ತರ, ಸೊ ದಟ್ ಎವ್ರಿಥಿಂಗ್ ಗೆಟ್ಸ್ ಸ್ಟ್ರೀಮ್ ಲೈನ್ ಅನ್ನುವಂತ ರೀತಿಯಲ್ಲಿ. ಸೊ ULMS ಒಳಗಡೆ ವಿ ವಾಂಟ್ ಟು ಬ್ರಿಂಗ್ ಸ್ಟಾರ್ಟ್ ಟು end and the continuation of your life cycle of any property. We want to bring it into one. So we are at it. Integrated picture ಬಗ್ಗೆ ನಾವು ಹೆಚ್ಚಿಗೆ ಮಾತಾಡಿಲ್ಲ, ಬಟ್ all our silo projects have an integrated output ಇದೆ. So Bhumi is one way. Karnataka was the pioneer. We showed the way for rest of India and also many other countries. And amongst the developing countries, Bhumi was one project which was recognized by international institutions also. World Bank, UN ಅಲ್ಲಿ ಚರ್ಚೆ ಆಗಿದೆ, ಜಾಪನೀಸ್ ಬ್ಯಾಂಕ್ ಅಲ್ಲಿ ಜಾಪನೀಸ್ JICA ಅಲ್ಲಿ ಚರ್ಚೆ ಆಗಿದೆ. In many international fora, Bhumi has been discussed. So anyway, we should not forget our own achievements ಅನ್ನೋದು ಒಂದು ಕಾರಣ. And that should continue. ಈಗ ಎಲ್ಲ ಒಂದ್ ಕಡೆ ಮಧ್ಯದಲ್ಲಿ ನಮ್ಮ ಸುಮಾರು ಸೀನಿಯರ್ ಆಫೀಸರ್ಸ್ ಏನೇನೋ ಅವರ ಇಂಡಿವಿಜುವಲ್ ಎಫರ್ಟ್ ಹಾಕಿ ದೇ ಹ್ಯಾವ್ ಮೇಂಟೈನ್ ದ ಮೊಮೆಂಟಮ್, ಬಟ್ ಆದ್ರೂ ಕೂಡ ಮೇಲಿಂದ ಓವರ್ ಆರ್ಚಿಂಗ್ ಒಂದು ವಿಲ್ ಇಲ್ಲದೆ ಹೋಗಿದ್ರಿಂದ ಟೇಕನ್ ಸ್ಟೆಪ್ ಬ್ಯಾಕ್ ಅಂಡ್ there is still a lot to do, there is scope to do, and we should continue to work in that direction. So ಕಾನ್ಫರೆನ್ಸ್ ಕೂಡ ಪ್ಲಾನ್ ಮಾಡ್ತಾ ಇದ್ದೇವೆ. ಅದಕ್ಕೆ ಸಜೆಷನ್ಸ್ ಇದ್ರೆ ಅದಕ್ಕೂ ಕೂಡ ನಾವು ವೆಲ್ಕಮ್ ಮಾಡ್ತೇವೆ. ಸೊ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಒಂದು ಪ್ರೋಗ್ರಾಮ್ ಮಾಡಬೇಕು, ಏನಾದ್ರೂ ಮಾಡಿ ಎಕ್ಸಿಬಿಷನ್ ಮಾಡಿ, ಇಲ್ಲ ಜನಗಳಿಂದ ಇಂಟ್ರಾಕ್ಷನ್ ಮಾಡಿಸಿ, ಯಾರಾದ್ರೂ ಯೂನಿವರ್ಸಿಟೀಸ್ ಥಿಂಕ್ ಟ್ಯಾಂಕ್ಸ್ ಜೊತೆ ಕೋಆರ್ಡಿನೇಷನ್ ಮಾಡಿ ಕಾಂಟ್ರಿಬ್ಯೂಷನ್ ಆಫ್ ಭೂಮಿಯನ್ನ ಮೆಲ್ಕ್ ಹಾಕೋದ್ರ ಜೊತೆಗೆ. ಬಟ್ ಅಂಡ್ ಇಟ್ ಇಸ್ ಆಲ್ಸೋ ಅನ್ ಒಕೇಶನ್ ಟು ಶೋಕೇಸ್. ನಾವೀಗ ಮಾಡ್ತಾ ಇರೋ ಕೆಲಸ ಶೋಕೇಸ್ ಮಾಡ್ಲಿಕ್ಕೂ ಒಂದು ಅವಕಾಶ ಆಗುತ್ತೆ. ಸೊ ಇದನ್ನ ಎಲ್ಲಾ ಜಿಲ್ಲೆಯಲ್ಲೂ ಕಡ್ಡಾಯವಾಗಿ ಒಂದು ಪ್ಲಾನ್ ಮಾಡಬೇಕು ಅಂತ ತಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತೇನೆ. ಇಷ್ಟು ನನ್ನ ಕಡೆಯಿಂದ ವಿಷಯಗಳು. ಇನ್ನೊಬ್ಬ